ದಿನಪೂರ್ತಿ ಕಷ್ಟಪಟ್ಟು ಸಂಪಾದಿಸುವ ಗಂಡ ಸುಹಾಸ್ನ ಹಣವೇ ಈ ಮನೆಯ ಜೀವನಾಡಿ. ತಾನೇ ಈ ಮನೆಯ ಸಕಲ ಅಧಿಕಾರ ಹೊಂದಿರುವ ಒಡತಿ ಎಂಬ ತೀವ್ರವಾದ ಅಹಂಕಾರ ಮತ್ತು ದುರಾಶೆ ಸೌಮ್ಯಳ ಕಣ್ಣನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿತ್ತು. ವೃದ್ಧ ಅತ್ತೆ ಸುಮಂಗಲ ಮತ್ತು ಮಾವ ಶಂಕರಪ್ಪ ಅವರು ಮನೆಗೆ ಬಂದ ಅತಿಥಿಗಳಿಗೆ ಒಂದು ಲೋಟ ಕಾಫಿ ಅಥವಾ ಉಪಹಾರ ನೀಡಲು ಕೇಳಿದರೂ ಸಾಕು, ಸೌಮ್ಯ ಮನೆ ನೆಲಸಮವಾಗುವಂತೆ ಆರ್ಭಟಿಸುತ್ತಿದ್ದಳು. ಗಂಡ ಸುಹಾಸ್ ಬೆವರು ಹರಿಸಿ ದುಡಿಯುವ ಹಣವನ್ನು ಅತ್ತೆ ಮಾವಂದಿರು ಬಂದೋರು ಹೋದೋರ ಮೇಲೆ ಪೋಲು ಮಾಡುತ್ತಿದ್ದಾರೆ ಎಂದು ನಿಂದಿಸುತ್ತಾ ಪ್ರತಿಯೊಂದು ಕಾಸಿಗೂ ಲೆಕ್ಕ ಕೇಳಿ ಅವರ ಆತ್ಮಗೌರವವನ್ನು ಪ್ರತಿದಿನ ಹೊಸಕಿ ಹಾಕುತ್ತಿದ್ದಳು. ಒಂದು ಬೆಳಗಿನ ಜಾವ ಶಂಕರಪ್ಪ ಅವರ ಹತ್ತಿರದ ದೂರದ ಸಂಬಂಧಿ ಚಿಕ್ಕಮ್ಮ ತನ್ನ ಮಗಳೊಂದಿಗೆ ಮನೆಗೆ ಬಂದಾಗ ಸೌಮ್ಯಳ ಅಹಂಕಾರ ಮಿತಿಮೀರಿತು. ಸುಮಂಗಲಮ್ಮ ಮೃದುವಾಗಿ, ಸೌಮ್ಯ, ಮನೆಗೆ ಬಂದವರಿಗೆ ಬಿಸಿ ಕಾಫಿ ಮಾಡಿಕೊಡು ಎಂದು ಹೇಳಿದ್ದೇ ತಡ ಸೌಮ್ಯ ಹಾಲಿಗೆ ಓಡಿಬಂದು ಕಟುವಾದ ಮಾತುಗಳಿಂದ ರೇಗಾಡಿದಳು. ನಿಮಗೆ ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನನ್ನ ಗಂಡ ಕಷ್ಟಪಟ್ಟು ದುಡಿಯುವ ಹಣವನ್ನು ಈ ಬಂದೋರು ಹೋದೋರ ಮೇಲೆ ಪೋಲು ಮಾಡಲು ನಿಮಗೇನು ಹಕ್ಕಿದೆ? ಇನ್ಮುಂದೆ ಈ ಉಚಿತ ಧರ್ಮಛತ್ರ ನಡೆಸಲು ನಾನು ಬಿಡಲ್ಲ. ಯಾರಾದರೂ ಬಂದರೂ ನೀವೇ ಅಡುಗೆ ಮಾಡಿ ಬಡಿಸಿ ನಿಮ್ಮ ಸ್ವಂತ ಖರ್ಚಿನಲ್ಲೇ ನೋಡಿಕೊಳ್ಳಿ. ನಾನು ಮಾತ್ರ ಜೀತದಾಳಿನಂತೆ ದುಡಿಯಲು ಸಾಧ್ಯವಿಲ್ಲ ಎಂದು ಅತಿಥಿಗಳ ಎದುರಲ್ಲೇ ಅತ್ತೆ ಮಾವನನ್ನು ನಿಂದಿಸಿ ಅಡುಗೆ ಮನೆಯತ್ತ ಧಡಾಂ ಎಂದು ಬಾಗಿಲು ಮುಚ್ಚಿಕೊಂಡು ಹೋದಳು. ಅತಿಥಿಗಳು ಮುಜುಗರದಿಂದ ತಲೆ ತಗ್ಗಿಸಿ ನಿರ್ಗಮಿಸಿದಾಗ ಶಂಕರಪ್ಪ ಮತ್ತು ಸುಮಂಗಲಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಾ ನಿಶ್ಶಬ್ದವಾಗಿ ನಿಂತರು. ಸೌಮ್ಯಳ ಈ ಹಣದ ಗರ್ವ ಮತ್ತು ನಿರಂತರ ದೌರ್ಜನ್ಯದಿಂದಾಗಿ ಮನೆಯ ಶಾಂತಿ ಸಂಪೂರ್ಣವಾಗಿ ಭಂಗವಾಗಿ ಕತ್ತಲೆಯ ವಾತಾವರಣ ಆವರಿಸಿತು. ಆ ಘಟನೆಯ ನಂತರವೂ ಮನೆಯಲ್ಲಿದ್ದ ಉದ್ವಿಗ್ನತೆ ಕಡಿಮೆಯಾಗಿರಲಿಲ್ಲ. ಒಂದು ಬಿಸಿಲ ಮಧ್ಯಾಹ್ನ ಹೊರಗೆ ಸುಡುವ ಬಿಸಿಲಿದ್ದರೆ ಮನೆಯ ಒಳಗಡೆ ಮತ್ತೊಂದು ದೊಡ್ಡ ಹಂಗಾಮಾವೇ ಆರಂಭವಾಗಲಿತ್ತು. ಶಂಕರಪ್ಪ ಅವರ ಬಾಲ್ಯದ ಪರಮಾಪ್ತ ಗೆಳೆಯ ಬಹು ವರ್ಷಗಳ ನಂತರ ಅವರನ್ನು ಭೇಟಿಯಾಗಲು ಮನೆಗೆ ಬಂದಿದ್ದರು. ವೃದ್ಧಾಪ್ಯದ ಈ ಹಂತದಲ್ಲಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಶಂಕರಪ್ಪ ಬಹಳ ಸಂತೋಷದಿಂದ ಡ್ರಾಯಿಂಗ್ ರೂಂನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಬಾಲ್ಯದ ದಿನಗಳ ಕಥೆಗಳನ್ನು ಹಂಚಿಕೊಳ್ಳುತ್ತಾ ಅಪಾರ ಉತ್ಸಾಹದಿಂದ ಅಡುಗೆ ಮನೆಯತ್ತ ಗಟ್ಟಿಯಾಗಿ ಕರೆದು, ಸುಮಂಗಲ, ಬಹಳ ಕಾಲದ ನಂತರ ಭೇಟಿಯಾಗಿದ್ದೇವೆ. ಜೊತೆಗೆ ಸ್ವಲ್ಪ ಬಿಸಿ ಚಹಾ ಮತ್ತು ಖಾರಿ ಬಿಸ್ಕತ್ತುಗಳನ್ನು ಇಡು, ಮಾತುಕತೆ ಬಹಳ ಹೊತ್ತು ನಡೆಯಲಿದೆ ಎಂದು ಹೇಳಿದರು. ಶಂಕರಪ್ಪ ಅವರ ಈ ಮಾತು ಅಡುಗೆ ಮನೆಗೆ ತಲುಪಿದ ತಕ್ಷಣ ಅಲ್ಲಿ ಮತ್ತೊಂದು ಸ್ಫೋಟವಾಯಿತು. ಮೊದಲೇ ಯಾವುದೋ ಕೆಲಸದಲ್ಲಿದ್ದ ಸೊಸೆ ಸೌಮ್ಯ ಮಾವನ ಧ್ವನಿ ಕೇಳುತ್ತಿದ್ದಂತೆಯೇ ಕೆಂಡಾಮಂಡಲವಾದಳು. ಬೇಕೆಂದೇ ಚಹಾದ ಪಾತ್ರೆಯನ್ನು ಜೋರಾಗಿ ಸಿಂಕ್ನಲ್ಲಿ ಧಡಾಂ ಎಂದು ಅಪ್ಪಳಿಸಿದಳು. ಆ ಲೋಹದ ಪಾತ್ರೆಗಳ ತೀಕ್ಷ್ಣ ಶಬ್ದ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿ ಹಾಲಿನಲ್ಲಿದ್ದ ವಾತಾವರಣವನ್ನು ತಕ್ಷಣವೇ ಕಹಿಮಾಡಿತು. ಮುಖವನ್ನು ಅಸಹ್ಯವಾಗಿ ತಿರುಗಿಸುತ್ತಾ ಸೌಮ್ಯ ತನ್ನಷ್ಟಕ್ಕೆ ತಾನೇ ಹೀಗೆ ಗೊಣಗತೊಡಗಿದಳು. ಬಂದರು ನೋಡಿ ಇವರ ಫರ್ಮಾಯಿಸಿ ಆರ್ಡರ್ಗಳು. ಇಡೀ ದಿನ ಬರೀ ಚಹಾ ಮಾಡುವುದರಲ್ಲೇ ನನ್ನ ಸಮಯ ಕಳೆದು ಹೋಗುತ್ತದೆ. ನಾನು ಮನುಷ್ಯಳೋ ಅಥವಾ ಚಹಾ ಮಾಡುವ ಮಿಷಿನ್ನೋ? ಇವರು ದಿನಕ್ಕೆ 3-4 ಬಾರಿ ಚಹಾ ಕುಡಿಯುವುದು ಸಾಲದೆಂಬಂತೆ ಈಗ ತಮ್ಮ ಈ ಫಾಲ್ತು ಗೆಳೆಯರನ್ನು ಮನೆಗೆ ಕರೆತಂದು ಕೂರಿಸಿದ್ದಾರೆ. ಈ ಮನೆ ಏನಾದರೂ ಧರ್ಮಶಾಲೆಯೇ? ಯಾರು ಯಾವಾಗ ಬೇಕಾದರೂ ಮುಖ ಎತ್ತುಕೊಂಡು ಬರುವುದಕ್ಕೆ? ಸೌಮ್ಯಳ ಕೋಪ ಅಷ್ಟಕ್ಕೇ ನಿಲ್ಲಲಿಲ್ಲ. ಅವಳು ಗ್ಯಾಸ್ ಮೇಲೆ ಹಾಲು ಇಡುತ್ತಾ ಇನ್ನೂ ಕಟುವಾಗಿ ಬೇಯತೊಡಗಿದಳು. ಈ ಮುದುಕಿಗೆ ಚಹಾ ಮಾಡಿಕೊಟ್ಟು ಇನ್ನೂ 1 ಗಂಟೆಯೂ ಆಗಿಲ್ಲ, ಮತ್ತೆ ಶುರು ಮಾಡಿದ್ದಾರೆ. ಇವರ ಲೆಕ್ಕವಿಲ್ಲದಷ್ಟು ಚಹಾದ ಕಪ್ಗಳಿಗೆಲ್ಲ ನನ್ನ ಗಂಡನ ಹಣವೇ ಹೋಗಬೇಕು ಎಂದು ರೇಗುತ್ತಾ ಚಹಾ ಪುಡಿಯ ಡಬ್ಬವನ್ನು ಎಷ್ಟು ಜೋರಾಗಿ ಪಕ್ಕಕ್ಕೆ ಇಟ್ಟಳೆಂದರೆ ಸ್ವಲ್ಪ ಪುಡಿ ಕೆಳಗೆ ಚೆಲ್ಲಿತು. ಆದರೆ ಅವಳಿಗೆ ಅದರ ಪರವೇ ಇರಲಿಲ್ಲ. ತನ್ನ ಕ್ರೋಧವನ್ನು ಹೊರಹಾಕುವುದೇ ಅವಳಿಗೆ ಮುಖ್ಯವಾಗಿತ್ತು. ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನು ಎಸೆಯುವ ಶಬ್ದ ಮತ್ತು ಅವಳ ಕಟುಮಾತುಗಳು ಹೊರಗಿದ್ದ ಮಾವ ಮತ್ತು ಅವರ ಗೆಳೆಯನಿಗೆ ಸ್ಪಷ್ಟವಾಗಿ ಕೇಳಿಸಿ ಅವರಿಬ್ಬರೂ ತೀವ್ರ ಮುಜುಗರದಿಂದ ತಲೆ ತಗ್ಗಿಸುವಂತೆ ಮಾಡಿತು. ಅಡುಗೆ ಮನೆಯಲ್ಲಿ ಸೌಮ್ಯ ಎಸೆಯುತ್ತಿದ್ದ ಪಾತ್ರೆಗಳ ತೀಕ್ಷ್ಣ ಶಬ್ದ ಮತ್ತು ಅವಳ ಕಟುಮಾತುಗಳು ಹೊರಗಡೆ ಹಾಲಿನಲ್ಲಿ ಕುಳಿತಿದ್ದ ಗೆಳೆಯನಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಇದರಿಂದ ತೀವ್ರ ಮುಜುಗರಕ್ಕೊಳಗಾದ ಸುಹಾಸ್ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅಡುಗೆ ಮನೆಗೆ ಧಾವಿಸಿ ಬಂದನು. ಅಲ್ಲಿ ಸೌಮ್ಯ ಕೋಪದಿಂದ ಕೆಂಪಗಾಗಿ ಸಿಕ್ಕ ಸಾಮಾನುಗಳನ್ನು ಅತ್ತಿತ್ತ ಎಸೆಯುತ್ತಿರುವುದನ್ನು ಕಂಡು ಅವನು ಶಾಂತವಾಗಿ ಮೆಲ್ಲಗೆ ಕೇಳಿದನು, ಏನಾಯಿತು ಸೌಮ್ಯ? ಯಾಕಿಷ್ಟು ಸಿಟ್ಟು ಮಾಡುತ್ತಿದ್ದೀಯಾ? ಒಬ್ಬಳೇ ಏನು ಗೊಣಗುತ್ತಿದ್ದೀಯಾ? ಹೊರಗಡೆ ತಂದೆಯವರ ಬಾಲ್ಯದ ಗೆಳೆಯ ಕುಳಿತಿದ್ದಾರೆ, ಕನಿಷ್ಠ ನಿನ್ನ ಧ್ವನಿಯನ್ನಾದರೂ ಕಡಿಮೆ ಇಟ್ಟುಕೋ. ಸುಹಾಸ್ನ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಸೌಮ್ಯಳ ಕೋಪ ನೆತ್ತಿಗೇರಿತು. ಅವಳು ಕೈಯಲ್ಲಿದ್ದ ಸೌಟನ್ನು ಅಡುಗೆ ಮನೆಯ ಗ್ರಾನೈಟ್ ಸ್ಲ್ಯಾಬ್ ಮೇಲೆ ಜೋರಾಗಿ ಹೊಡೆದು
ಅವನ ಮೇಲೆಯೇ ಕಿರುಚುತ್ತಾ ಹೇಳಿದಳು, ಏನಾಯಿತು ಅಂತ ನಿಮಗೆ ಕಾಣಿಸುತ್ತಿಲ್ಲವೇ? ನಿಮ್ಮ ತಂದೆಯವರ ಹತ್ತಿರ ಹೋಗಿ ಹೇಳಿ. ನಾನು ಈ ಮನೆಯ ಸೊಸೆ, ಯಾವುದೇ ಜೀತದಾಳು ಅಥವಾ ಪುಕ್ಕಟೆ ಕೆಲಸದಾಳಲ್ಲ. 24 ಗಂಟೆಯೂ ಅಡುಗೆ ಮನೆಯಲ್ಲೇ ನಿಂತುಕೊಳ್ಳಲು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವರ ಚಹಾರಾಗ ಮುಗಿಯುವುದೇ ಇಲ್ಲ. 1 ಗಂಟೆಯ ಮೊದಲಷ್ಟೇ ಚಹಾ ಕೊಟ್ಟಿದ್ದೆ, ಈಗ ಮತ್ತೆ ಅವರ ಫಾಲ್ತು ಗೆಳೆಯನಿಗೆ ಚಹಾ ಮಾಡಬೇಕಂತೆ. ಸುಹಾಸ್ ಅವಳಿಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಾ, ಸೌಮ್ಯ, ತಂದೆಯವರಿಗೆ ವಯಸ್ಸಾಗಿದೆ. ಅವರ ಬಾಲ್ಯದ ಗೆಳೆಯ ಎಷ್ಟು ವರ್ಷಗಳ ನಂತರ ಬಂದಿದ್ದಾರೆ. ಅವರಿಗೆ 1 ಲೋಟ ಚಹಾ ಮಾಡಿಕೊಟ್ಟರೆ ನಿನ್ನ ಗೌರವವೇನೂ ಕಡಿಮೆಯಾಗುವುದಿಲ್ಲ ಎಂದು ತಿಳಿಸಲು ಹೋದನು. ಆದರೆ ಸೌಮ್ಯ ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಗಂಡನನ್ನೇ ದೂಷಿಸುತ್ತಾ, ನೀವು ದಿನವಿಡೀ ಕಷ್ಟಪಟ್ಟು ದುಡಿಯುವ ಹಣವನ್ನು ಇವರು ಬಂದೋರು ಹೋದೋರ ಮೇಲೆಲ್ಲ ಪೋಲು ಮಾಡುತ್ತಿದ್ದಾರೆ. ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆಯೇ ಇಲ್ಲದಿದ್ದರೆ ನಾನು ಯಾಕೆ ಇಲ್ಲಿರಬೇಕು ಎಂದು ಅತಿಯಾದ ಅಹಂಕಾರದಿಂದ ಜಗಳವನ್ನು ಮುಂದುವರಿಸಿದಳು. ಅವಳ ಈ ರಾದ್ಧಾಂತದಿಂದಾಗಿ ಇಡೀ ಮನೆಯಲ್ಲಿದ್ದ ನೆಮ್ಮದಿ ಸಂಪೂರ್ಣವಾಗಿ ಹಾರಿಹೋಯಿತು. ಅಡುಗೆ ಮನೆಯಿಂದ ಬಂದು ಗಂಡ ಸುಹಾಸ್ ಜೊತೆ ಸೌಮ್ಯ ಆಡಿದ ಕಟು ಮಾತುಗಳು, ಮಾವ ಶಂಕರಪ್ಪ ಮತ್ತು ಅವರ ಗೆಳೆಯನಿಗೆ ಮಾಡಿದ ಘೋರ ಅಪಮಾನವನ್ನು ಅತ್ತೆ ಸುಮಂಗಲಮ್ಮ ಸದ್ದಿಲ್ಲದೆ ಗಮನಿಸುತ್ತಿದ್ದರು. ಇಷ್ಟು ದಿನ ಮನೆಯ ಶಾಂತಿ ಕಾಪಾಡಲು ತಾವು ವಹಿಸಿದ ಮೌನವೇ ಸೊಸೆ ಸೌಮ್ಯಳ ಅಹಂಕಾರ ಮತ್ತು ದುರಾಶೆಗೆ ರಹದಾರಿಯಾಗಿದೆ ಎಂಬುದನ್ನು ಸುಮಂಗಲಮ್ಮ ಸ್ಪಷ್ಟವಾಗಿ ಅರ್ಥೈಸಿಕೊಂಡರು. ತಾನು ಕೇವಲ ಮೌನವಾಗಿ ಅತ್ತರೆ ಈ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಬದಲಾಗಿ ಸೌಮ್ಯಳ ಹಣದ ಮದವನ್ನು ಇಳಿಸಬೇಕಾದರೆ ಅವಳಿಗೆ ಅವಳ ಹೆತ್ತವರ ಸಮ್ಮುಖದಲ್ಲೇ ಸರಿಯಾದ ರೀತಿಯಲ್ಲಿ ಸತ್ಯದ ದರ್ಶನ ಮಾಡಿಸಬೇಕು ಎಂದು ಮನಸ್ಸಿನಲ್ಲೇ ಪಕ್ಕಾ ಯೋಜನೆ ರೂಪಿಸಿಕೊಂಡರು. ಮರುದಿನವೇ ಆ ಅವಕಾಶ ಒದಗಿ ಬಂತು. ಸೌಮ್ಯಳ ತಂದೆ ಪ್ರಕಾಶ್ ಮತ್ತು ತಾಯಿ ಲಲಿತಾ ತಮ್ಮ ಮಗಳನ್ನು ನೋಡಲು ಮನೆಗೆ ಬಂದರು. ಹೆತ್ತವರನ್ನು ಕಂಡ ಕೂಡಲೇ ಸೌಮ್ಯಳ ಮುಖದಲ್ಲಿ ಅಹಂಕಾರ ಮತ್ತಷ್ಟು ಹೆಚ್ಚಾಯಿತು. ಅವಳು ತನ್ನ ತಂದೆ ತಾಯಿಯ ಮುಂದೆ, ಈ ಮನೆ, ಈ ಗಾಡಿ, ಸಂಪತ್ತು ಎಲ್ಲವೂ ನನ್ನ ಗಂಡ ಸುಹಾಸ್ನ ಕಷ್ಟದ ದುಡಿಮೆ. ನಾನು ಈ ಮನೆಯ ಯಜಮಾನಿ ಎಂಬಂತೆ ಬೀಗುತ್ತಾ, ಅತ್ತೆ ಸುಮಂಗಲಮ್ಮ ಮತ್ತು ಮಾವ ಶಂಕರಪ್ಪ ಅವರನ್ನು ನಿಂದಿಸುವ ರೀತಿಯಲ್ಲಿ ಮಾತುಗಳನ್ನಾಡಿದಳು. ನನ್ನ ಗಂಡ ರಕ್ತ ನೀರು ಮಾಡಿ ಸಂಪಾದಿಸುವ ಹಣವನ್ನು ಈ ಮುದುಕಿ ಬಂದೋರು ಹೋದೋರ ಮೇಲೆ ಪೋಲು ಮಾಡಲು ನೋಡ್ತಾರೆ ಎಂದು ಹೆತ್ತವರ ಎದುರೇ ಅತ್ತೆಯನ್ನು ಚುಚ್ಚಿ ಮಾತನಾಡಿದಳು. ಅದೇ ಕ್ಷಣದಲ್ಲಿ ಶಾಂತವಾಗಿ ರಂಗಪ್ರವೇಶ ಮಾಡಿದ ಸುಮಂಗಲಮ್ಮ ತಮ್ಮ ಕೈಯಲ್ಲಿದ್ದ ಕೆಲವು ಹಳೆಯ ಬ್ಯಾಂಕ್ ದಾಖಲೆಗಳು ಮತ್ತು ಆಸ್ತಿ ಪತ್ರಗಳನ್ನು ತಂದು ಮೇಜಿನ ಮೇಲಿಟ್ಟರು. ಸೌಮ್ಯಳ ತಂದೆ ಪ್ರಕಾಶ್ ಮತ್ತು ತಾಯಿ ಲಲಿತಾರನ್ನು ನೋಡಿ ಅತ್ಯಂತ ಗಂಭೀರ ಧ್ವನಿಯಲ್ಲ ಹೀಗೆ ಹೇಳಿದರು, ಪ್ರಕಾಶ್ ಅವರೇ, ಲಲಿತಮ್ಮನವರೇ, ಇಷ್ಟು ದಿನ ನಿಮ್ಮ ಮಗಳು ನನ್ನ ಗಂಡನ ಹಣ, ನನ್ನ ಗಂಡನ ಮನೆ ಎಂದು ಈ ಮನೆಯಲ್ಲಿ ಪ್ರತಿಯೊಬ್ಬರ ಆತ್ಮಗೌರವವನ್ನು ತುಳಿಯುತ್ತಿದ್ದಾಳೆ. ಆದರೆ ಈ ಸತ್ಯವನ್ನು ಒಮ್ಮೆ ಕಣ್ಣು ತೆರೆದು ನೋಡಿ. ಸುಮಂಗಲಮ್ಮ ಆ ದಾಖಲೆಗಳನ್ನು ಬಿಚ್ಚಿಡುತ್ತಾ, ಈ ವಿಶಾಲವಾದ ಮನೆ ಸುಹಾಸ್ ಸಂಪಾದಿಸಿದ್ದಲ್ಲ, ಬದಲಾಗಿ ನನ್ನ ಗಂಡ ಶಂಕರಪ್ಪ ಅವರ ಸ್ವಂತ ಕಷ್ಟದ ದುಡಿಮೆಯಿಂದ ಕಟ್ಟಿಸಿದ ಮನೆ. ಅಷ್ಟೇ ಅಲ್ಲ, ನನ್ನ ಗಂಡನ ಹೆಸರಿನಲ್ಲಿರುವ ಬ್ಯಾಂಕ್ ಡೆಪಾಸಿಟ್ ಮತ್ತು ತಿಂಗಳ ಪೆನ್ಷನ್ ಹಣವೇ ಸುಹಾಸ್ನ ಸಂಬಳಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಈ ಮನೆಯ ಪ್ರತಿಯೊಂದು ರೇಷನ್, ಕರೆಂಟ್ ಬಿಲ್ ಮತ್ತು ದಿನನಿತ್ಯದ ಖರ್ಚುಗಳು ನಮ್ಮ ಪೆನ್ಷನ್ ಹಣದಿಂದಲೇ ನಡೆಯುತ್ತಿವೆ. ಮಗನಿಗೆ ಗೌರವ ಸಿಗಲಿ ಎಂದು ನಾವು ಸುಮ್ಮನಿದ್ದೆವು ಎಂದು ನಿಜಾಂಶವನ್ನು ಪಟಪಟನೆ ಬಿಚ್ಚಿಟ್ಟರು. ಈ ಆಘಾತಕಾರಿ ಸತ್ಯವನ್ನು ಕೇಳುತ್ತಿದ್ದಂತೆಯೇ ಸೌಮ್ಯ ಮತ್ತು ಅವಳ ಹೆತ್ತವರ ಕಾಲ ಕೆಳಗಿನ ನೆಲವೇ ಜಾರಿಹೋದಂತಾಯಿತು. ತಾನು ಗಂಡನ ಸಂಪಾದನೆ ಎಂದು ಮೆರೆಯುತ್ತಿದ್ದದ್ದು ಅತ್ತೆ ಮಾವಂದಿರ ತ್ಯಾಗ ಮತ್ತು ಆಸ್ತಿಯ ಮೇಲೆ ಎಂಬ ಸತ್ಯ ತಿಳಿಯುತ್ತಿದ್ದಂತೆ ಸೌಮ್ಯಳ ಮುಖ ಬಿಳಿಚಿಕೊಂಡಿತು. ಅವಳ ತಂದೆ ಪ್ರಕಾಶ್ ತಮ್ಮ ಮಗಳ ಅಹಂಕಾರ ಮತ್ತು ದುರಾಶೆಯ ನಡವಳಿಕೆಯನ್ನು ನೆನೆದು ತೀವ್ರ ನಾಚಿಕೆಯಿಂದ ತಲೆತಗ್ಗಿಸಿದರು. ತಾನು ಇಷ್ಟು ದಿನ ಅತ್ತೆ ಮಾವಂದಿರ ಆಶ್ರಯದಲ್ಲಿದ್ದುಕೊಂಡೇ ಅವರ ಮೇಲೆಯೇ ಸವಾರಿ ಮಾಡುತ್ತಿದ್ದೆ ಎಂಬ ನಿಜಾಂಶ ಸೌಮ್ಯಳ ಹಣದ ಗರ್ವದ ಮುಖವಾಡವನ್ನು ಸಂಪೂರ್ಣವಾಗಿ ಕಳಚಿಹಾಕಿತು. ಅತ್ತೆ ಸುಮಂಗಲಮ್ಮ ಬಿಚ್ಚಿಟ್ಟ ಸತ್ಯದ ಸುಂಟರಗಾಳಿಗೆ ಸೌಮ್ಯಳ ಇಡೀ ಅಹಂಕಾರದ ಸಾಮ್ರಾಜ್ಯವೇ ಧೂಳಿಪಟವಾಗಿತ್ತು. ಇಷ್ಟು ದಿನ ತಾನು ಆಡಿದ ಕ್ರೂರ ಮಾತುಗಳು, ಮಾವ ಶಂಕರಪ್ಪ ಅವರ ಬಾಲ್ಯದ ಗೆಳೆಯ ಬಂದಾಗ ಅಡುಗೆ ಮನೆಯಲ್ಲಿದ್ದ ಪಾತ್ರೆಗಳನ್ನು ಎಸೆದು ಆಡಿದ ನರ್ತನ, ಗಂಡ ಸುಹಾಸ್ನನ್ನು ಜೀತದಾಳಿನಂತೆ ನಡೆಸಿಕೊಂಡದ್ದು ಮತ್ತು ಅತ್ತೆಗೆ ನೀಡಿದ ಮಾನಸಿಕ ಹಿಂಸೆ ಎಲ್ಲವೂ ಅವಳ ಕಣ್ಣ ಮುಂದೆ ಕರಾಳ ಸ್ವಪ್ನದಂತೆ ಸಾಲಾಗಿ ಬಂದು ನಿಂತವು. ಹೆತ್ತ ತಂದೆ ಪ್ರಕಾಶ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು, ಮಗಳೇ ಸೌಮ್ಯ, ನಿನಗೆ ಇಷ್ಟೊಂದು ಅಹಂಕಾರವೇ? ಇನ್ನೊಬ್ಬರ ತ್ಯಾಗ ಮತ್ತು ಆಸ್ತಿಯ ಮೇಲೆ ನಿಂತುಕೊಂಡು ನಾವೇ ಈ ಮನೆಯ ಒಡೆಯರು ಎಂದು ಮೆರೆಯುತ್ತಿದ್ದೀಯಾ? ನಿನ್ನನ್ನು ಹೀಗೆ ಬೆಳೆಸಿದ್ದಕ್ಕೆ ನಮಗೆ ನಾಚಿಕೆಯಾಗುತ್ತಿದೆ ಎಂದು ಗದರಿದಾಗ ಸೌಮ್ಯಳಿಗೆ ಎದುರು ಮಾತನಾಡಲು ನಾಲಿಗೆಯೇ ಏಳಲಿಲ್ಲ.
ತಾನು ಹಣದ ಮದದಲ್ಲಿ ಕಣ್ಣಿದ್ದು ಕುರುಡಿಯಾಗಿದ್ದೆ ಎಂಬ ಕಹಿ ಸತ್ಯ ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲಾಗದೆ ಸೌಮ್ಯಳ ಹೃದಯದಲ್ಲಿದ್ದ ದುರಾಶೆಯ ಕೋಟೆ ಧರಾಶಾಯಿಯಾಯಿತು. ಅವಳು ಜೋರಾಗಿ ಅಳುತ್ತಾ ಅತ್ತೆ ಸುಮಂಗಲಮ್ಮನ ಕಾಲಿಗೆ ಬಿದ್ದು ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟಳು. ಅತ್ತೆಯವರೇ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಪ್ರೀತಿ, ತ್ಯಾಗ ಮತ್ತು ಔದಾರ್ಯವನ್ನು ಅರ್ಥಮಾಡಿಕೊಳ್ಳದೆ ಹಣದ ಗರ್ವದಲ್ಲಿ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ನೋಯಿಸಿದೆ. ನಾನು ಈ ಮನೆಗೆ ಅರ್ಹಳಾದ ಸೊಸೆಯಾಗಿ ನಡೆದುಕೊಳ್ಳಲಿಲ್ಲ. ನನ್ನ ಅಜ್ಞಾನವನ್ನು ಕ್ಷಮಿಸಿ ನನಗೆ ಇನ್ನೊಂದು ಅವಕಾಶ ಕೊಡಿ ಎಂದು ಕಾಲನ್ನು ಹಿಡಿದು ಬೇಡಿಕೊಂಡಳು. ಸುಮಂಗಲಮ್ಮ ನಿಸ್ಸಹಾಯಕ ಅತ್ತೆಯಾಗಿರಲಿಲ್ಲ. ಬದಲಾಗಿ ಅಪಾರ ವಿವೇಕ ಮತ್ತು ತಾಯಂದಿರ ಹೃದಯವುಳ್ಳ ಮಹಿಳೆಯಾಗಿದ್ದರು. ಅವರು ಸೊಸೆಯ ಮೇಲೆ ಕ್ರೋಧ ಸಾಧಿಸದೆ ಮೆಲ್ಲನೆ ಮೇಲೆತ್ತಿ ಅವಳ ಕಣ್ಣೀರನ್ನು ಒರೆಸಿದರು. ಮಗಳೇ ಸೌಮ್ಯ, ತಪ್ಪು ಮಾಡುವುದು ಮಾನವ ಸಹಜ. ಆದರೆ ಆ ತಪ್ಪನ್ನು ಅರಿತು ತಿದ್ದುಕೊಳ್ಳುವುದು ನಿಜವಾದ ಸಂಸ್ಕಾರ. ನಾವು ಈ ವಯಸ್ಸಿನಲ್ಲಿ ಬಯಸಿದ್ದು ನಿಮ್ಮ ಹಣವನ್ನಲ್ಲ, ಕೇವಲ ಸ್ವಲ್ಪ ಪ್ರೀತಿ ಮತ್ತು ಗೌರವವನ್ನು ಅಷ್ಟೇ ಎಂದು ಸಾಂತ್ವನ ಹೇಳಿದರು. ಅತ್ತೆಯ ಈ ವಿಶಾಲ ಮನೋಭಾವವನ್ನು ಕಂಡು ಸೌಮ್ಯಳ ಅಹಂಕಾರ ಸಂಪೂರ್ಣವಾಗಿ ಕರಗಿಹೋಯಿತು. ಸರಿಯಾಗಿ ಅದೇ ಸಮಯಕ್ಕೆ ಕೆಲಸ ಮುಗಿಸಿ ಮನೆಗೆ ಬಂದ ಗಂಡ ಸುಹಾಸ್ ಹಾಲ್ನಲ್ಲಿ ನಡೆಯುತ್ತಿದ್ದ ಸನ್ನಿವೇಶವನ್ನು ಕಂಡು ಕಂಗಾಲಾದನು. ನಿನ್ನೆಯವರೆಗೂ ಸಿಂಹಿಣಿಯಂತೆ ಆರ್ಭಟಿಸುತ್ತಿದ್ದ ಹೆಂಡತಿ ಸೌಮ್ಯ ಇಂದು ಅತ್ತೆಯ ಪಕ್ಕದಲ್ಲಿ ತಲೆ ತಗ್ಗಿಸಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಪ್ರೀತಿಯಿಂದ ನಿಂತಿರುವುದನ್ನು ಕಂಡು ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅಬ್ಬಾ, ನಿನ್ನೆಯವರೆಗೆ ಕಿತ್ತಾಡುತ್ತಿದ್ದ ಅತ್ತೆ ಸೊಸೆ ಇವತ್ತು ಒಂದಾಗಿದ್ದೀರಾ ಎಂದು ಆಶ್ಚರ್ಯದಿಂದ ಕೇಳಿದಾಗ ಸುಮಂಗಲಮ್ಮ ಮತ್ತು ಸೌಮ್ಯ ಇಬ್ಬರೂ ನಕ್ಕರು. ಅಂದಿನಿಂದ ಆ ಮನೆಯಲ್ಲಿದ್ದ ಸಣ್ಣತನದ ಲೆಕ್ಕಾಚಾರಗಳು, ಹಣದ ಗರ್ವ ಮತ್ತು ದ್ವೇಷದ ವಾತಾವರಣ ಸಂಪೂರ್ಣವಾಗಿ ಮಾಯವಾಯಿತು. ಅತ್ತೆ ಸೊಸೆಯ ನಡುವೆ ಅಪಾರ ಪ್ರೀತಿಯ ಸೇತುವೆ ನಿರ್ಮಾಣವಾಗಿ ಮುರಿದು ಬೀಳುವ ಹಂತದಲ್ಲಿದ್ದ ಕುಟುಂಬವು ನಂಬಿಕೆ, ಗೌರವ ಮತ್ತು ಶಾಂತಿಯ ಹೊಸ ಬೆಳಕಿನಲ್ಲಿ ಒಂದಾಯಿತು. ಆ ದಿನದ ಘಟನೆಯ ನಂತರ ಸೌಮ್ಯಳ ಜೀವನದಲ್ಲಿ ಒಂದು ಮಹತ್ತರವಾದ ಪರಿವರ್ತನೆ ಆರಂಭವಾಯಿತು. ಇಷ್ಟು ದಿನ ಅವಳಲ್ಲಿದ್ದ ಅಹಂಕಾರ, ದುರಾಶೆ ಮತ್ತು ಹಣದ ಮದ ಸಂಪೂರ್ಣವಾಗಿ ಕರಗಿಹೋಗಿ ಆ ಜಾಗದಲ್ಲಿ ವಿನಯ ಹಾಗೂ ಅಪಾರ ಪ್ರೀತಿ ನೆಲೆಸಿತ್ತು. ಮುಂಜಾನೆ ಸೂರ್ಯ ಮೂಡುವ ಮುನ್ನವೇ ಎದ್ದೇಳುತ್ತಿದ್ದ ಸೌಮ್ಯ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಅತ್ತೆ ಸುಮಂಗಲಮ್ಮ ಮತ್ತು ಮಾವ ಶಂಕರಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ ದಿನವನ್ನು ಶುರುಮಾಡುತ್ತಿದ್ದಳು. ಇಷ್ಟು ದಿನ ಯಾರಾದರೂ ಅತಿಥಿಗಳು ಮನೆಗೆ ಬಂದರೆ ಬೆಂಕಿ ಉಗುಳುತ್ತಿದ್ದ ಅದೇ ಅಡುಗೆ ಮನೆಯಲ್ಲಿ ಈಗ ಸುಮಂಗಲಮ್ಮನವರ ಜೊತೆಗೂಡಿ ಹಾಡುತ್ತಾ ನಗುತ್ತಾ ಪ್ರೀತಿಯಿಂದ ಅಡುಗೆ ಮಾಡಲು ಪ್ರಾರಂಭಿಸಿದಳು. ಮಾವ ಶಂಕರಪ್ಪ ಅವರ ಆರೋಗ್ಯ ಮತ್ತು ಔಷಧ ಸೇವನೆಯ ಜವಾಬ್ದಾರಿಯನ್ನು ಸ್ವತಃ ತಾನೇ ವಹಿಸಿಕೊಂಡಳು. ಸಮಯಕ್ಕೆ ಸರಿಯಾಗಿ ಅವರಿಗೆ ಕಷಾಯ, ಬಿಸಿ ನೀರು ಮತ್ತು ಮಾತ್ರೆಗಳನ್ನು ತಂದುಕೊಡುತ್ತಾ ಒಬ್ಬ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ಅವರ ಆರೈಕೆ ಮಾಡಿದಳು. ಮಾವನ ಬಾಲ್ಯದ ಗೆಳೆಯ ಮತ್ತೆ ಮನೆಗೆ ಬಂದಾಗ ಸೌಮ್ಯ ಓಡೋಡಿ ಹೋಗಿ ಅವರನ್ನು ಮಂದಹಾಸದಿಂದ ಸ್ವಾಗತಿಸಿ ಬಿಸಿ ಬಿಸಿ ಚಹಾ ಮತ್ತು ಕರಿದ ತಿಂಡಿಗಳನ್ನು ಮಾಡಿ ಬಡಿಸಿದಳು. ಸೊಸೆಯ ಈ ಹಠಾತ್ ಹಾಗೂ ಅಪೂರ್ವ ಬದಲಾವಣೆಯನ್ನು ಕಂಡು ಬಂದಿದ್ದ ಗೆಳೆಯ ವಿಸ್ಮಯಗೊಂಡು ಶಂಕರಪ್ಪ ಅವರ ಬಳಿ ನಿಮ್ಮ ಸೊಸೆ ಚಿನ್ನದಂತಹ ಹುಡುಗಿ ಎಂದು ಹೊಗಳಿದಾಗ ಶಂಕರಪ್ಪ ಅವರ ಕಣ್ಣುಗಳು ಆನಂದಬಾಷ್ಪದಿಂದ ತುಂಬಿ ಬಂದವು. ಮನೆಯಲ್ಲಿ ನೆಲೆಸಿದ ಈ ಸುಖಶಾಂತಿಯನ್ನು ಕಂಡುಗಂಡ ಸುಹಾಸ್ಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ದಿನವಿಡೀ ಕಷ್ಟಪಟ್ಟು ಕೆಲಸ ಮುಗಿಸಿ ಮನೆಗೆ ಬಂದಾಗ ಸಿಗುತ್ತಿದ್ದ ಕಿರಿಕಿರಿ ಮತ್ತು ಜಗಳಗಳ ಬದಲು ಈಗ ಪ್ರೀತಿಯ ವಾತಾವರಣ ಮತ್ತು ಅತ್ತೆ ಸೊಸೆಯ ಒಗ್ಗಟ್ಟು ಅವನಿಗೆ ಅಪಾರ ನೆಮ್ಮದಿಯನ್ನು ನೀಡಿತು. ಸೌಮ್ಯ ಗಂಡನ ಬಳಿ ಬಂದು, ಇಷ್ಟು ದಿನ ನಿಮ್ಮ ತಂದೆ ತಾಯಿಯನ್ನು ನೋಯಿಸಿ ನಾನು ದೊಡ್ಡ ತಪ್ಪು ಮಾಡಿದೆ. ಇನ್ಮುಂದೆ ಈ ಮನೆಯ ಪ್ರತಿಯೊಬ್ಬರ ಸಂತೋಷವೇ ನನ್ನ ಮೊದಲ ಆದ್ಯತೆ ಎಂದು ಹೇಳಿದಾಗ ಸುಹಾಸ್ ಅವಳ ಕೈ ಹಿಡಿದು ಕೃತಜ್ಞತೆಯಿಂದ ಮುಗುಳ್ನಕ್ಕನು. ಸುಮಂಗಲಮ್ಮನವರ ವಿವೇಕದ ನಿರ್ಧಾರವು ಕೇವಲ ಸೊಸೆಯ ಅಹಂಕಾರವನ್ನು ಕಳಚಲಿಲ್ಲ, ಬದಲಾಗಿ ನರಕದಂತಾಗಿದ್ದ ಸಂಸಾರವನ್ನು ಮತ್ತೆ ಸ್ವರ್ಗವನ್ನಾಗಿ ಪರಿವರ್ತಿಸಿತು. ಅಹಂಕಾರ ಅಳಿದು ಪ್ರೀತಿ ಚಿಗುರಿದಾಗ ಕುಟುಂಬದಲ್ಲಿ ಎಂತಹ ಪವಾಡಗಳು ನಡೆಯುತ್ತವೆ ಎಂಬುದಕ್ಕೆ ಈ ಮನೆಯೇ ಸಾಕ್ಷಿಯಾಯಿತು. ಸೌಮ್ಯಳ ಮನಃಪರಿವರ್ತನೆಯಿಂದಾಗಿ ಆ ಮನೆಯಲ್ಲಿ ಹೊಸ ಉತ್ಸಾಹ ಹಾಗೂ ಪ್ರೀತಿಯ ಹೊಳೆ ಹರಿಯತೊಡಗಿತು. ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಸೌಮ್ಯ ಪ್ರತಿಯೊಂದು ಕ್ಷಣವನ್ನು ಅತ್ಯಂತ ಶ್ರದ್ಧೆಯಿಂದ ಬಳಸಿಕೊಳ್ಳುತ್ತಿದ್ದಳು. ಮನೆಗೆ ಬೇಕಾದ ದಿನಸಿ ಸಾಮಗ್ರಿಗಳಾಗಲಿ ಅಥವಾ ಸಣ್ಣಪುಟ್ಟ ವಸ್ತುಗಳಾಗಲಿ ಎಲ್ಲವನ್ನೂ ಅತ್ತೆ ಸುಮಂಗಲಮ್ಮನವರ ಸಲಹೆ ಪಡೆದೇ ನಿರ್ವಹಿಸುತ್ತಿದ್ದಳು. ಇಷ್ಟು ದಿನ ತಾನು ಹಣದ ದುರಾಸೆಯಿಂದ ಬಚ್ಚಿಟ್ಟುಕೊಂಡಿದ್ದ ಸಣ್ಣಪುಟ್ಟ ಉಳಿತಾಯದ ಹಣದಿಂದಲೇ ಮಾವಶಂಕರಪ್ಪ ಅವರಿಗೆ ಇಷ್ಟವಾದ ಹೊಸ ಧೋತಿ ಮತ್ತು ಅತ್ತೆ ಸುಮಂಗಲಮ್ಮನವರಿಗೆ ಸುಂದರವಾದ ಸೀರೆಯನ್ನು ತಂದುಕೊಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಸೊಸೆಯ ಈ ನಿಷ್ಕಲ್ಮಶ ಪ್ರೀತಿಯನ್ನು ಕಂಡು ಸುಮಂಗಲಮ್ಮ ಮತ್ತು ಶಂಕರಪ್ಪ ತಮ್ಮೆಲ್ಲ ಹಳೆಯ ನೋವುಗಳನ್ನು ಮರೆತು ಅವಳನ್ನು ಎದೆಗೆ ಅಪ್ಪಿಕೊಂಡರು.
ಮನೆಯಲ್ಲಿದ್ದ ಉದ್ವಿಗ್ನ ವಾತಾವರಣ ಸಂಪೂರ್ಣವಾಗಿ ಮರೆಯಾಗಿ ಸುಖಶಾಂತಿ ನೆಲೆಸಿದ್ದನ್ನು ಕಂಡ ಸುಹಾಸ್ ಈ ಬದಲಾವಣೆಯನ್ನು ಸಂಭ್ರಮಿಸಲು ಮನೆಯಲ್ಲೇ ಒಂದು ವಿಶೇಷ ಕುಟುಂಬ ಸಮಾರಂಭವನ್ನು ಏರ್ಪಡಿಸಿದನು. ಸೌಮ್ಯ ಸ್ವತಃ ಮುಂದೆ ನಿಂತು ಇಡೀ ಸಮಾರಂಭದ ಜವಾಬ್ದಾರಿಯನ್ನು ವಹಿಸಿಕೊಂಡಳು. ಬಂದ ಸಂಬಂಧಿಕರಿಗೆಲ್ಲ ಮುಗುಳುನಗೆಯಿಂದ ಸ್ವಾಗತಿಸಿ ಅತ್ಯಂತ ಪ್ರೀತಿಯಿಂದ ರುಚಿಕರವಾದ ಅಡುಗೆ ಮಾಡಿ ಬಡಿಸಿದಳು. ಇಷ್ಟು ದಿನ ಸೌಮ್ಯಳ ಅಹಂಕಾರ ಮತ್ತು ಕಟು ಮಾತುಗಳನ್ನು ನೋಡಿ ದೂರವಾಗಿದ್ದ ಸಂಬಂಧಿಕರೆಲ್ಲರೂ ಇಂದು ಅವಳಲ್ಲಿದ್ದ ವಿನಯ ಮತ್ತು ಆದರ ಸತ್ಕಾರವನ್ನು ಕಂಡುದಂಗಾದರು. ಸಮಾರಂಭದ ಕೊನೆಯಲ್ಲಿ ಸೌಮ್ಯಳ ಹೆತ್ತವರಾದ ಪ್ರಕಾಶ್ ಮತ್ತು ಲಲಿತಾ ಮತ್ತೆ ಮನೆಗೆ ಬಂದಾಗ ಮಗಳು ಅತ್ತೆ ಮಾವಂದಿರನ್ನು ಮಗಳಂತೆ ನೋಡಿಕೊಳ್ಳುತ್ತಿರುವುದನ್ನು ಕಂಡು ಕಣ್ಣೀರಿಟ್ಟರು. ಸುಮಂಗಲಮ್ಮನವರೇ, ನಿಮ್ಮ ವಿವೇಕ ಮತ್ತು ತಾಳ್ಮೆ ನಮ್ಮ ಮಗಳ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಅವಳಿಗೆ ನಿಜವಾದ ಸಂಸ್ಕಾರವನ್ನು ಕಲಿಸಿದೆ ಎಂದು ಪ್ರಕಾಶ್ ಕೃತಜ್ಞತೆಯಿಂದ ಕೈಮುಗಿದರು. ಸುಮಂಗಲಮ್ಮ ನಗುತ್ತಾ, ಸೌಮ್ಯ ಈಗ ನಮ್ಮ ಸೊಸೆಯಲ್ಲ, ನಮ್ಮ ಸ್ವಂತ ಮಗಳು ಎಂದು ಹೆಮ್ಮೆಯಿಂದ ಹೇಳಿದರು. ಹಣ ಮತ್ತು ಆಸ್ತಿಯ ಬಲಕ್ಕಿಂತ ಪ್ರೀತಿ, ತ್ಯಾಗ ಹಾಗೂ ಪರಸ್ಪರ ಗೌರವಗಳೇ ಒಂದು ಕುಟುಂಬದ ನಿಜವಾದ ಶ್ರೀಮಂತಿಕೆ ಎಂಬುದನ್ನು ಈ ಇಡೀ ಘಟನಾವಳಿಗಳು ಸಾಬೀತುಪಡಿಸಿದವು. ಮುರಿದು ಬೀಳುವ ಹಂತದಲ್ಲಿದ್ದ ಆ ಸಂಸಾರವು ಈಗ ಯಾವುದೇ ಬಿರುಗಾಳಿಗೂ ಅಲುಗಾಡದ ನಂಬಿಕೆಯ ಬಂಡೆಯಾಗಿ ಮಾರ್ಪಟ್ಟಿತ್ತು. ದಿನಗಳು ಉರುಳಿದಂತೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಯಿತು. ಸಾಲು ಸಾಲು ಹಬ್ಬಗಳ ಸಾಲಿನಲ್ಲಿ ದೀಪಾವಳಿ ಸಮೀಪಿಸುತ್ತಿದ್ದಂತೆ ಇಡೀ ಮನೆಯನ್ನು ತಾನೇ ನಿಂತು ಸಿಂಗರಿಸಲು ಸೌಮ್ಯ ಉತ್ಸಾಹದಿಂದ ಸಿದ್ಧತೆ ನಡೆಸಿದಳು. ಇಷ್ಟು ದಿನ ಹಬ್ಬ ಹರಿದಿನಗಳೆಂದರೆ ಖರ್ಚಿನ ಲೆಕ್ಕ ಹಾಕಿ ಕಿರುಚಾಡುತ್ತಿದ್ದ ಸೊಸೆ ಇಂದು ಮಾವ ಶಂಕರಪ್ಪ ಅವರಿಗೆ ಇಷ್ಟವಾದ ಸಿಹಿ ತಿನಿಸುಗಳನ್ನು ತಯಾರಿಸಲು ಅತ್ತೆ ಸುಮಂಗಲಮ್ಮನವರೊಂದಿಗೆ ಅಡುಗೆ ಮನೆಯಲ್ಲಿ ದಿನವಿಡೀ ಸಂತೋಷದಿಂದ ಶ್ರಮಿಸುತ್ತಿದ್ದಳು. ಸೌಮ್ಯಳ ಕೈರುಚಿ ಮತ್ತು ಕೆಲಸದಲ್ಲಿನ ಆಸಕ್ತಿಯನ್ನು ಕಂಡು ಸುಮಂಗಲಮ್ಮ ತಮ್ಮ ವಂಶಪಾರಂಪರ್ಯವಾಗಿ ಬಂದಿದ್ದ ಬಂಗಾರದ ಸರವನ್ನು ಅವಳಿಗೆ ತೊಡಿಸಿ, ಇದು ಈ ಮನೆಯ ಮಹಾಲಕ್ಷ್ಮಿಗೆ ಸಿಗಬೇಕಾದ ನಿಜವಾದ ಗೌರವ ಮಗಳೇ ಎಂದು ಹಾರೈಸಿದರು. ಆದರೆ ಹಬ್ಬದ ಸಡಗರದ ನಡುವೆಯೇ ಕುಟುಂಬಕ್ಕೊಂದು ಹಠಾತ್ ಪರೀಕ್ಷೆ ಎದುರಾಯಿತು. ಗಂಡ ಸುಹಾಸ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಹಣಕಾಸಿನ ತೊಂದರೆ ಎದುರಾಗಿ ಅವನ ಸಂಬಳ ಕೆಲವು ತಿಂಗಳುಗಳ ಕಾಲ ತಡೆಹಿಡಿಯಲ್ಪಟ್ಟಿತು. ಈ ಸುದ್ದಿ ತಿಳಿದ ಸುಹಾಸ್ ತೀವ್ರ ಮಾನಸಿಕ ಕಂಗಾಲಾಗಿ ಹೆಂಡತಿ ಮತ್ತು ತಂದೆ ತಾಯಿಯ ಮುಂದೆ ತಲೆ ತಗ್ಗಿಸಿ ನಿಂತನು. ನನ್ನಿಂದ ಹಬ್ಬದ ಖರ್ಚುಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ದುಡಿಮೆಯನ್ನೇ ನಂಬಿದ್ದ ನಿಮಗೆ ನಾನು ಅಸಹಾಯಕನಾಗಿದ್ದೇನೆ ಎಂದು ಕಣ್ಣೀರಿಟ್ಟಾಗ ಹಳೆಯ ಸೌಮ್ಯಳಾಗಿದ್ದರೆ ಖಂಡಿತ ಮನೆ ನೆಲೆಸಮವಾಗುವಂತೆ ಆರ್ಭಟಿಸುತ್ತಿದ್ದಳು. ಆದರೆ ಇಂದು ಸೌಮ್ಯ ಎದ್ದು ನಿಂತು ಗಂಡನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಏಕೆ ಹೀಗೆ ಬೇಸರ ಮಾಡಿಕೊಳ್ಳುತ್ತೀರಾ? ಹಣ ಬರುತ್ತದೆ, ಹೋಗುತ್ತದೆ. ಆದರೆ ನಮ್ಮ ನಡುವೆ ಇರುವ ಒಗ್ಗಟ್ಟು ಮತ್ತು ಪ್ರೀತಿ ಎಂದಿಗೂ ಕಡಿಮೆಯಾಗಬಾರದು. ಇಷ್ಟು ದಿನ ಅತ್ತೆಯವರು ಮತ್ತು ಮಾವನವರು ಈ ಮನೆಯನ್ನು ತಮ್ಮ ಪೆನ್ಷನ್ ಹಾಗೂ ತ್ಯಾಗದಿಂದ ಮುನ್ನಡೆಸಿದ್ದಾರೆ. ಈಗ ನಾವೆಲ್ಲರೂ ಒಂದಾಗಿ ಈ ಕಷ್ಟದ ಸಮಯವನ್ನು ಎದುರಿಸೋಣ ಎಂದು ಧೈರ್ಯ ತುಂಬಿದಳು. ಅತ್ತೆ ಸುಮಂಗಲಮ್ಮ ಮತ್ತು ಮಾವ ಶಂಕರಪ್ಪ ಕೂಡ ಮಗನ ಹೆಗಲ ಮೇಲೆ ಕೈಯಿಟ್ಟು, ನಿನ್ನ ಜೊತೆ ನಾವಿದ್ದೇವೆ ಮಗನೇ ಎಂದು ಬೆಂಬಲವಾಗಿ ನಿಂತರು. ಹಣದ ಕೊರತೆ ಎದುರಾಗಿದ್ದರೂ ಆ ದೀಪಾವಳಿ ಹಬ್ಬವನ್ನು ಅವರು ಹಿಂದೆಂದಿಗಿಂತಲೂ ಅತ್ಯಂತ ವೈಭವದಿಂದ ಮತ್ತು ಪ್ರೀತಿಯಿಂದ ಆಚರಿಸಿದರು. ಮನೆಯ ಮುಂಭಾಗದಲ್ಲಿ ಸೌಮ್ಯ ಸಾಲಾಗಿ ಬೆಳಗಿದ ದೀಪಗಳು ಕೇವಲ ಕತ್ತಲೆಯನ್ನು ಓಡಿಸಲಿಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ಕುಟುಂಬವು ತೋರಿಸಿದ ಒಗ್ಗಟ್ಟು ಮತ್ತು ನಂಬಿಕೆಯ ಸಂಕೇತವಾಗಿ ಜಗಮಗಿಸಿದವು. ಸೌಮ್ಯಳ ಈ ಪ್ರಬುದ್ಧತೆ ಮತ್ತು ನಿಸ್ವಾರ್ಥ ನಡವಳಿಕೆಯನ್ನು ಕಂಡು ಸುಹಾಸ್ ತನ್ನ ಭಾಗ್ಯಕ್ಕೆ ಮನಸ್ಸಿನಲ್ಲೇ ಧನ್ಯವಾದ ಅರ್ಪಿಸಿದನು. ಸುಹಾಸ್ನ ಕಂಪನಿಯಲ್ಲಿ ಎದುರಾಗಿದ್ದ ಹಣಕಾಸಿನ ಬಿಕ್ಕಟ್ಟು ತಕ್ಷಣಕ್ಕೆ ಬಗೆಹರಿಯಲಿಲ್ಲ. ದಿನಗಳು ಕಳೆದಂತೆ ಮನೆಯ ನಿರ್ವಹಣೆಗೆ ಸಣ್ಣಪುಟ್ಟ ಅಡೆತಡೆಗಳು ಎದುರಾಗಲು ಶುರುವಾದವು. ಕಂಪನಿಯ ಸಂಬಳ ಸಂಪೂರ್ಣವಾಗಿ ನಿಂತು ಹೋಗಿದ್ದರಿಂದ ಸುಹಾಸ್ ತೀವ್ರ ಮಾನಸಿಕ ಅಭದ್ರತೆಗೆ ಒಳಗಾಗಿದ್ದನು. ಆದರೆ ಈ ಕಷ್ಟದ ಸಮಯದಲ್ಲಿ ಸೌಮ್ಯ ತೋರಿದ ಧೈರ್ಯ ಮತ್ತು ಪ್ರಬುದ್ಧತೆ ಇಡೀ ಕುಟುಂಬಕ್ಕೆ ಹೊಸ ಶಕ್ತಿಯನ್ನು ನೀಡಿತು. ಇಷ್ಟು ದಿನ ಸಣ್ಣ ಹಣದ ಲೆಕ್ಕಕ್ಕೂ ಜಗಳವಾಡುತ್ತಿದ್ದ ಅದೇ ಸೌಮ್ಯ ಈಗ ಮನೆಯಲ್ಲಿ 1 ರೂಪಾಯಿಯೂ ಪೋಲಾಗದಂತೆ ಅತ್ಯಂತ ವಿವೇಕದಿಂದ ಸಂಸಾರವನ್ನು ನಿಭಾಯಿಸಲು ಶುರುಮಾಡಿದಳು. ಅಷ್ಟೇ ಅಲ್ಲದೆ ತನ್ನ ಬಳಿಯಿದ್ದ ಬಂಗಾರದ ಒಡವೆಗಳನ್ನು ಗಂಡನಿಗೆ ನೀಡಲು ಮುಂದಾದಳು. ಈ ಒಡವೆಗಳಿಗಿಂತ ನಿಮ್ಮ ನೆಮ್ಮದಿ ಮತ್ತು ನಮ್ಮ ಕುಟುಂಬದ ಗೌರವ ನನಗೆ ಮುಖ್ಯ. ಕಷ್ಟ ಬಂದಾಗ ಬಳಸಿಕೊಳ್ಳದ ಆಸ್ತಿ ಇದ್ದು ಏನು ಪ್ರಯೋಜನ ಎಂದು ಹೇಳಿ ಗಂಡನಿಗೆ ಧೈರ್ಯ ತುಂಬಿದಳು. ಆದರೆ ಮಾವ ಶಂಕರಪ್ಪ ಮತ್ತು ಅತ್ತೆ ಸುಮಂಗಲಮ್ಮ ಅದನ್ನು ತಡೆದರು. ಮಗಳೇ ಸೌಮ್ಯ, ಈ ವೃದ್ಧಾಪ್ಯದಲ್ಲಿ ನಮಗಿರುವ ಪೆನ್ಷನ್ ಮತ್ತು ಉಳಿತಾಯದ ಹಣವಿರುವುದು ಇಂತಹ ದಿನಗಳಿಗಾಗಿಯೇ. ಮಗ ಕಷ್ಟದಲ್ಲಿದ್ದಾಗ ತಂದೆ ತಾಯಿ ಸುಮ್ಮನೆ ಕೂರಲು ಸಾಧ್ಯವೇ ಎಂದು ಹೇಳಿ ತಮ್ಮ ಸ್ವಂತ ಡೆಪಾಸಿಟ್ ಹಣದಿಂದ ಸುಹಾಸ್ನ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸಿದರು.
ಈ ಘಟನೆಯು ಸೌಮ್ಯಳ ಕಣ್ಣಲ್ಲಿ ಅತ್ತೆ ಮಾವಂದಿರ ಮೇಲಿದ್ದ ಗೌರವವನ್ನು 1000 ಪಟ್ಟು ಹೆಚ್ಚಿಸಿತು. ತಾನು ಹಿಂದೆ ಆಡಿದ ಮಾತುಗಳು ಎಷ್ಟು ಮೂರ್ಖತನದಿಂದ ಕೂಡಿದ್ದವು ಮತ್ತು ಅತ್ತೆ ಮಾವಂದಿರ ಹೃದಯ ಎಷ್ಟು ವಿಶಾಲವಾದದ್ದು ಎಂಬುದು ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಅವಳು ಹಗಲಿರುಳು ಅತ್ತೆ ಸುಮಂಗಲಮ್ಮನಿಗೆ ನೆರವಾಗುತ್ತಾ ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಳು. ಮಾವ ಶಂಕರಪ್ಪ ಅವರಿಗೆ ಸ್ವಲ್ಪ ಹುಷಾರ ತಪ್ಪಿದಾಗಲೂ ರಾತ್ರಿಪೂರ್ತಿ ನಿದ್ರೆಯಿಲ್ಲದೆ ಅವರ ಆರೈಕೆ ಮಾಡಿದಳು. ಸೌಮ್ಯಳ ಈ ನಿಸ್ವಾರ್ಥ ಸೇವೆ ಮತ್ತು ಬದಲಾವಣೆಯನ್ನು ಕಂಡ ಸುಹಾಸ್ನ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿಬಂತು. ಸಂಕಟ ಬಂದಾಗ ಬಾಂಧವ್ಯದ ನಿಜವಾದ ಪರೀಕ್ಷೆಯಾಗುತ್ತದೆ ಎಂಬಂತೆ ಈ ಆರ್ಥಿಕ ಬಿಕ್ಕಟ್ಟು ಆ ಕುಟುಂಬವನ್ನು ದೂರ ಮಾಡುವ ಬದಲು ಪ್ರೀತಿ ಮತ್ತು ಪರಸ್ಪರ ನಂಬಿಕೆಯ ದಾರದಿಂದ ಮತ್ತಷ್ಟು ಗಟ್ಟಿಯಾಗಿ ಬಂಧಿಸಿತು. ಸೌಮ್ಯ ಈಗ ಕೇವಲ ಆ ಮನೆಯ ಸೊಸೆಯಾಗಿರಲಿಲ್ಲ, ಕಷ್ಟದ ಸಮಯದಲ್ಲಿ ಕುಟುಂಬವನ್ನು ಎತ್ತಿ ಹಿಡಿದ ನಿಜವಾದ ಕಲ್ಪವೃಕ್ಷವಾಗಿದ್ದಳು. ಕಷ್ಟದ ದಿನಗಳು ಕಳೆದು ಸೂರ್ಯೋದಯವಾಗುವ ಸಮಯ ಬಂದೇ ಬಿಟ್ಟಿತು. ಸುಹಾಸ್ ಕೆಲಸ ಮಾಡುತ್ತಿದ್ದ ಕಂಪನಿಯ ಆರ್ಥಿಕ ಬಿಕ್ಕಟ್ಟು ಸಂಪೂರ್ಣವಾಗಿ ಬಗೆಹರಿದು ಅವನಿಗೆ ತಡೆಹಿಡಿಯಲಾಗಿದ್ದ ಎಲ್ಲಾ ತಿಂಗಳುಗಳ ಬಾಕಿ ಸಂಬಳದ ಜೊತೆಗೆ ಅವನ ಶ್ರಮ ಮತ್ತು ತಾಳ್ಮೆಗೆ ಮೆಚ್ಚಿ ಕಂಪನಿ ಬಡ್ತಿಯನ್ನು ನೀಡಿತು. ಮನೆಗೆ ಬಂದ ಈ ಶುಭ ಸುದ್ದಿಯನ್ನು ಕೇಳಿ ಇಡೀ ಕುಟುಂಬದಲ್ಲಿ ಆನಂದ ಬಾಷ್ಪ ಹರಿಯಿತು. ಸುಹಾಸ್ ತನ್ನ ಮೊದಲ ಸಂಬಳದ ಚೆಕ್ ಅನ್ನು ತಂದು ನೇರವಾಗಿ ಮಾವ ಶಂಕರಪ್ಪ ಮತ್ತು ಅತ್ತೆ ಸುಮಂಗಲಮ್ಮನವರ ಪಾದದ ಬಳಿ ಇಟ್ಟು ಆಶೀರ್ವಾದ ಪಡೆದನು. ಇದು ಕೇವಲ ನನ್ನ ಸಂಪಾದನೆಯಲ್ಲ, ಕಷ್ಟದ ಸಮಯದಲ್ಲಿ ತಂದೆ ತಾಯಿಯಾಗಿ ನೀವು ನೀಡಿದ ಬೆಂಬಲ ಮತ್ತು ಸೌಮ್ಯ ತೋರಿದ ನಿಸ್ವಾರ್ಥ ಪ್ರೀತಿಯ ಫಲ ಎಂದು ಗದ್ಗದಿತನಾಗಿ ಹೇಳಿದನು. ಅದೇ ಶುಭ ಘಳಿಗೆಯಲ್ಲಿ ಸೌಮ್ಯ ಇಡೀ ಕುಟುಂಬಕ್ಕೆ ಮತ್ತೊಂದು ಸಂತಸದ ಸುದ್ದಿಯನ್ನು ನೀಡಿದಳು. ಅವಳು ತಾಯಿಯಾಗುತ್ತಿರುವೆ ಎಂಬ ಸತ್ಯ ತಿಳಿದಾಗ ಸುಮಂಗಲಮ್ಮ ಮತ್ತು ಶಂಕರಪ್ಪ ಅವರ ಸಂತೋಷಕ್ಕೆ ಎಲ್ಲೇ ಇರಲಿಲ್ಲ. ತಮ್ಮ ವಂಶದ ಕುಡಿಯನ್ನು ಈ ಮನೆಗೆ ತರಲಿರುವ ಸೊಸೆಯನ್ನು ಸುಮಂಗಲಮ್ಮ ಪ್ರೀತಿಯಿಂದ ಅಪ್ಪಿಕೊಂಡು, ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ನೀನು ಮಗಳೇ, ನಿನ್ನ ಪ್ರವೇಶದಿಂದಲೇ ಈ ಮನೆಗೆ ನಿಜವಾದ ಬೆಳಕು ಬಂದಿದ್ದು ಎಂದು ಹಾರೈಸಿದರು. ಸೌಮ್ಯನ ತಂದೆ ಪ್ರಕಾಶ್ ಮತ್ತು ತಾಯಿ ಲಲಿತಾ ಕೂಡ ಈ ಸಂಭ್ರಮದ ಕ್ಷಣದಲ್ಲಿ ಭಾಗಿಯಾಗಲು ಬಂದಿದ್ದರು. ಮಗಳ ಮುಖದಲ್ಲಿ ಕಾಣುತ್ತಿದ್ದ ಪ್ರಬುದ್ಧತೆ, ಅತ್ತೆ ಮಾವಂದಿರ ಕಣ್ಣಿನಲ್ಲಿ ಮಗಳ ಮೇಲಿದ್ದ ಅಪಾರ ಪ್ರೀತಿಯನ್ನು ಕಂಡು ಪ್ರಕಾಶ್ ಕಣ್ಣೀರು ಒರೆಸಿಕೊಳ್ಳುತ್ತಾ, ಸುಮಂಗಲಮ್ಮನವರೇ, ಅಂದು ನೀವು ಸೌಮ್ಯಳ ಅಹಂಕಾರದ ಮುಖವಾಡವನ್ನು ಕಳಚದಿದ್ದರೆ ಇಂದು ನಮ್ಮ ಮಗಳಿಗೆ ಈ ಸುಂದರವಾದ ಸಂಸಾರ ಮತ್ತು ನಿಜವಾದ ಜೀವನದ ಅರ್ಥ ಸಿಗುತ್ತಿರಲಿಲ್ಲ ಎಂದು ಶಿರಬಾಗಿ ನಮಸ್ಕರಿಸಿದರು. ಸೌಮ್ಯ ತನ್ನ ಹೆತ್ತವರ ಹಾಗೂ ಅತ್ತೆ ಮಾವಂದಿರ ಎದುರು ನಿಂತು, ಹಣ, ಆಸ್ತಿ ಮತ್ತು ಅಧಿಕಾರ ತಾತ್ಕಾಲಿಕ, ಆದರೆ ಹಿರಿಯರ ಆಶೀರ್ವಾದ, ಕುಟುಂಬದ ಒಗ್ಗಟ್ಟು ಮತ್ತು ಪ್ರೀತಿಯೇ ಜೀವನದ ನಿಜವಾದ ಶ್ರೀಮಂತಿಕೆ ಎಂಬ ದೊಡ್ಡ ಪಾಠವನ್ನು ಈ ಮನೆ ನನಗೆ ಕಲಿಸಿದೆ ಎಂದು ಕೃತಜ್ಞತೆಯಿಂದ ಹೇಳಿದಳು. ಒಂದು ಕಾಲದಲ್ಲಿ ಸೌಮ್ಯಳ ಅಹಂಕಾರ, ದುರಾಶೆ ಮತ್ತು ಕಟುಮಾತುಗಳಿಂದ ನರಕದಂತಾಗಿದ್ದ ಆ ಮನೆ ಇಂದು ಸುಮಂಗಲಮ್ಮನವರ ಸಮಯೋಚಿತ ವಿವೇಕ ಮತ್ತು ಸೌಮ್ಯಳ ಸಂಪೂರ್ಣ ಪಶ್ಚಾತ್ತಾಪದಿಂದಾಗಿ ಸುಂದರ ನಂದನವನವಾಗಿ ಮಾರ್ಪಟ್ಟಿತ್ತು. ಅಹಂಕಾರದ ಕತ್ತಲೆ ಸರಿದು ಪ್ರೀತಿ, ತ್ಯಾಗ, ನಂಬಿಕೆ ಮತ್ತು ಸಾಮರಸ್ಯದ ಹೊಸ ಬೆಳಕಿನಲ್ಲಿ ಆ ಇಡೀ ಕುಟುಂಬವು ಮುಗುಳುನಗೆಯೊಂದಿಗೆ ಸುಖಿ ಸಂಸಾರವಾಗಿ ಬಾಳತೊಡಗಿತು. ಈ ಕಥೆಯು ಪ್ರತಿಯೊಂದು ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ನೀಡುವ ಅತ್ಯಂತ ಮೌಲ್ಯಯುತವಾದ ಸಂದೇಶವೆಂದರೆ, ಹಣ ಮತ್ತು ಆಸ್ತಿ ತಾತ್ಕಾಲಿಕ, ಬಾಂಧವ್ಯ ಶಾಶ್ವತ. ಹಣ, ಆಸ್ತಿ ಮತ್ತು ಅಧಿಕಾರಗಳು ಮನುಷ್ಯನಿಗೆ ತಾತ್ಕಾಲಿಕ ಗರ್ವವನ್ನು ನೀಡಬಹುದು, ಆದರೆ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ನಿಲ್ಲುವುದು, ನಮಗೆ ನೆಮ್ಮದಿ ನೀಡುವುದು ನಮ್ಮ ಕುಟುಂಬದ ಪ್ರೀತಿ ಮತ್ತು ಒಗ್ಗಟ್ಟು ಮಾತ್ರ. ಹಣದ ಮದದಲ್ಲಿ ಹಿರಿಯರನ್ನು ಮತ್ತು ಪ್ರೀತಿಪಾತ್ರರನ್ನು ನೋಯಿಸುವುದು ನಮ್ಮನ್ನೇ ನಾವು ಒಂಟಿ ಮಾಡಿಕೊಂಡಂತೆ. ಹಿರಿಯರ ಗೌರವವೇ ಮನೆಯ ಆಸ್ತಿ. ಮನೆಗೆ ಬಂದ ಅತ್ತೆ ಮಾವಂದಿರು ಅಥವಾ ವೃದ್ಧರು ಭಾರವಲ್ಲ, ಬದಲಾಗಿ ಅವರು ಆ ಕುಟುಂಬದ ಮಾರ್ಗದರ್ಶಕರು ಮತ್ತು ಆಶೀರ್ವಾದದ ಸೆಲೆ. ಅವರ ತ್ಯಾಗ ಮತ್ತು ಅನುಭವಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ಸೊಸೆ ಹಾಗೂ ಮಗನ ಕರ್ತವ್ಯ. ತಪ್ಪನ್ನು ತಿದ್ದುಕೊಳ್ಳುವುದೇ ನಿಜವಾದ ಸಂಸ್ಕಾರ. ತಪ್ಪು ಮಾಡುವುದು ಮಾನವ ಸಹಜ, ಆದರೆ ಅಹಂಕಾರವನ್ನು ಬದಿಗೊತ್ತಿ ಸತ್ಯವನ್ನು ಅರಿತು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಬದಲಾಗುವುದು ನಿಜವಾದ ಮಾನವೀಯತೆ ಮತ್ತು ಸಂಸ್ಕಾರ. ವಿವೇಕ ಮತ್ತು ತಾಳ್ಮೆಯ ಗೆಲುವು. ಕೋಪಕ್ಕೆ ಕೋಪವೇ ಉತ್ತರವಲ್ಲ. ಸುಮಂಗಲಮ್ಮನವರಂತೆ ಸಮಯೋಚಿತ ವಿವೇಕ, ತಾಳ್ಮೆ ಮತ್ತು ಸತ್ಯದ ದರ್ಶನದಿಂದ ಎಂತಹ ಕೆಟ್ಟ ವಾತಾವರಣವನ್ನು, ಮುರಿದು ಬೀಳುವ ಸಂಸಾರವನ್ನು ಸುಂದರ ನಂದನವನವನ್ನಾಗಿ ಪರಿವರ್ತಿಸಬಹುದು. ಅಹಂಕಾರ ಮತ್ತು ದುರಾಶೆಗಳನ್ನು ತೊರೆದು ಪ್ರೀತಿ, ತ್ಯಾಗ ಹಾಗೂ ಪರಸ್ಪರ ಗೌರವದಿಂದ ಬಾಳಿದಾಗ ಮಾತ್ರ ಯಾವುದೇ ಮನೆ ನಿಜವಾದ ಸ್ವರ್ಗವಾಗಲು ಸಾಧ್ಯ.